ಅಜ್ಜಿ ಹಾಯ್ ಬಿ ಅಲ್ಲ ಉದ್ದು ಸಾಲ್ಟ್ ಬೇಡ ಉಪ್ಪು ಯಾಕೆ ನೀ ಇಲ್ಲೇ ಇರಮ್ಮ ಅಜ್ಜಿ ಹತ್ರ ಮಾಮ ಮಾಮ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಏನು ಜಾಸ್ತಿ ಏನು ಮಾಡ್ತಾ ಇಲ್ಲ, ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇಲ್ಲ. ಸೊ ಯಾಕಂದರೆ ಅಮ್ಮ ಮನೆಗೆ ಹೋಗಿತ್ತು, ಅದಕ್ಕೆ ಸ್ವಲ್ಪ ಬೇಗ ರೆಡಿ ಆಗೋಣ ಅಂತ ಸಿಂಪಲ್ ಆಗಿ ರಾಗಿ ಮಾಲ್ಟ್ ಗಂಜಿ ಥರ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾ ಇದ್ದೀನಿ. ಇದರಿಂದ 2 ವರ್ಷ ಮೇಲ್ಪಟ್ಟ ಮಕ್ಳಿಗೂ ಕೂಡ ಕೊಡ್ಬೋದು. ಹಾಗೆ ಥೈರಾಯ್ಡ್ ಕೆಮ್ಮು ಕೂಡ ಅದೆಲ್ಲ ಕಮ್ಮಿ ಆಗುತ್ತೆ. BP ಶುಗರ್ ಮತ್ತು ಹೇರ್ ಫಾಲ್ ಇದ್ದು ಆ ಥರ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಮತ್ತು ವೆಯ್ಟ್ ಏನಾದರೂ ಲಾಸ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. PCOD PCOS ಈ ಥರ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು 40+ ಮಲ್ಟಿಗ್ರೇನ್ ಎಲ್ಲ ಹಾಕಿ ಮಾಡಿರೋದು, ನ್ಯಾಚುರಲಾಗಿ ಮಾಡಿರೋವಂಥದ್ದು ಇದು. ಸೊ ಯಾವುದೇ ಥರ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಶುಗರ್ ಯಾವ ಥರನೂ ಆ್ಯಡ್ ಮಾಡಿರಲ್ಲ. ಸೊ ಇದಕ್ಕೆ ನಾನು ಜಸ್ಟ್ ಒಂದು 2 ಗ್ಲಾಸ್ ವಾಟರ್ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ 4 ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಹಾಕ್ತಾಯಿದ್ದೀನಿ. ನನಗೆ ಕಿರಣ್ಗೆ ಮಾಡ್ಕೊತಿದ್ದೀನಿ, ಹಾಗೆ ಈಯನ ಕೂಡ ಸ್ವಲ್ಪ ಕೊಡ್ತಾ ಇದ್ದೀನಿ. ನಿನಗೆ ಉಪ್ಪು ಬೇಕಾ ಬೆಲ್ಲ ಬೇಕಾ? ಸಾಲ್ಟ್ ಬೇಡ, ಉಪ್ಪು ಬೆಲ್ಲ ಬೇಕಾ? ಬೆಲ್ಲ ನಿನಗೆ, ಪಪ್ಪಾಗೆ ನನಗೆ ಉಪ್ಪು. ಏನು ತೋರಿಸ್ಲಿ? ಅಲ್ಲಿದೆ ಅಲ್ಲ, ಆಮೇಲೆ ಹಾಕ್ಕೊಡ್ತೀನಿ. ಓಕೆ, ಇಲ್ಲಿದೆ ಅಲ್ಲಮ್ಮ, ಅದೇ ಕಳ್ಳಿ. ಸೊ ಅದೇ ಇವತ್ತು ಖಾಲಿ ಹೊಟ್ಟೆಲೆ ಇದು ರಾಗಿದ್ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಬ್ರೇಕ್ಫಾಸ್ಟ್ ಏನು ಮಾಡ್ತಾರೆ ಅದನ್ನೇ ಕುಡ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಎಲ್ಲೋಗ್ತಾ ಇದೀವಿ ಹೇಳು? ಪಾರು ಅಜ್ಜಿ ಮನೆಗೆ ಹೋಗೋಣ ಅಂತ. ಸುಮ್ಮನೆ 1-2 ದಿನ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ. ಸಿರಿ ಕೂಡ ಬಂದಿದ್ದಾಳೆ, ಅವಳು ಮತ್ತೆ ಹೋಗ್ಬಿಡ್ತಾಳೆ, ಆಫೀಸ್ ಇದೆ ಅಲ್ಲ. ಸೊ ನೋಡೋಣ, ಹೋಗಿ ಮತ್ತೆ ವೀಕೆಂಡ್ ಬಂದ್ಬಿಡ್ತೀನಿ. ಕಿರಣ್ ಇವಾಗ ಹೆಂಗಿದ್ರು ಹೋದ್ರೆ ನೈಟೇ ಬರ್ತಾರೆ ಆಫೀಸಿಂದ. ಸೊ ಹಾಗಾಗಿ 2 ಡೇಸ್ ಅಷ್ಟು ಹೋಗ್ಬಿಟ್ಟು ಬರ್ತೀವಿ. ದಿಯಾನಾಗೆ ಅಜ್ಜಿ ಜೋಕಾಲಿ ತಗೊಂಬಂದಿದ್ದಾರೆ ಅಲ್ಲ, ಏನೇ ಅಲ್ಲಿ ಜೋಕಾಲಿ ಆಟ ಆಡ್ಕೊಂಡು ಅವಳಿಗೂ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ಮೈಸೂರಲ್ಲಿ ಫುಲ್ ಎಂಜಾಯ್ ಮಾಡಿದ್ಲು ಅಲ್ಲಮ್ಮ. ಮೈಸೂರಲ್ಲಿ ಏನು ಹಿಡ್ಕೊಂಡಿದ್ದೆ? ಕೈಯಲ್ಲಿ ಏನು ಹಿಡ್ಕೊಂಡಿದ್ದೆ ಮೈಸೂರಲ್ಲಿ? ರ್ಯಾಬಿಟ್ ಹಿಡ್ಕೊಂಡಿದ್ದ? ಹೆಂಗಿತ್ತು ರ್ಯಾಬಿಟ್? ರ್ಯಾಬಿಟ್ ಮೂತಿ ಹೆಂಗಿತ್ತು? ಅದ ಹೆಂಗ್ ಮಾಡ್ತಾ ಇತ್ತು? ಹೆಂಗ್ ತೋರಿಸ್ತಾಳು? ನಿನ್ ಮೂತಿ ಹೆಂಗಿದೆ? ಹಂಗ್ ಮಾಡ್ತಾ ಇತ್ತು ರ್ಯಾಬಿಟ್ಟು. ಪಪ್ಪ ಏನ್ ಹಿಡ್ಕೊಂಡಿದ್ರು? ಏನಿದೆ ಯೋಚನೆ ಮಾಡು. ಪಪ್ಪ ಏನ್ ಹಿಡ್ಕೊಂಡಿದ್ರು? ಕೈಯಲ್ಲಿ ಹಿಡ್ಕೊಂಡಿದ್ರಲ್ಲ, ಏನದು? ಇಷ್ಟು ದೊಡ್ಡದಿತ್ತಲ್ಲ, ಹಿಂಗ್ ಹಿಡ್ಕೊಂಡು ನಿಂತಿದ್ರಲ್ಲ, ಏನದು? ಏನ್ ಹಿಡ್ಕೊಂಡಿದ್ರು ಪಪ್ಪ? ಯೋಚನೆ ಮಾಡು. ಮರ್ತದ. ಏನು ಇಗ್ವಾನ ಇಟ್ಕೊಂಡಿದ್ರ? ಪಪ್ಪ ಇಟ್ಕೊಂಡಿದ್ದು. ಮತ್ತೆ ಸ್ನೇಕ್ ಇಟ್ಕೊಂಡಿದ್ರಲ್ಲ, ಮೇಲೆ ಎಲ್ಲ ಬಂದ್ಬಿಟ್ಟಿದ್ ಪಪ್ಪ ಮೇಲೆ. ಸರಿ, ಪ್ಯಾಕಿಂಗ್ ಏನಿಲ್ಲ, ಬಟ್ಟೆ ಜಾಸ್ತಿ ಏನು ತಗೊಂಡು ಹೋಗ್ತಾ ಇಲ್ಲ. ಏನಾದ್ರು ಅಷ್ಟೇ ಇಟ್ಕೊಂಡಿದ್ದೀನಿ. ಸೊ ಬೇಗ ಬೇಗ ಗಂಜಿ ಕುಡಿದು ರೆಡಿಯಾಗಿ ಅಮ್ಮ ಮನೆಗೆ ಹೋಗೋದು. ಏನಮ್ಮ ಇಗ್ಗೋನ? ಯಾರು? ಪಪ್ಪ ಎತ್ಕೊಂಡಿದ್ರೆ. ಏನ್ ಸೌಂಡ್ ಮಾಡ್ತಿದಾರಮ್ಮ ಆಚೆ? ತಲೆ ನೋವ್ತಾ ಇದೆ. ಏನದು ಸೌಂಡ್ ಬರ್ತಾ ಇರೋದು? JCBನ? ಟ್ರ್ಯಾಕ್ಟರಮ್ಮು? JCBನೇ ಇರ್ಬೋದು ಮೋಸ್ಟ್ಲಿ, ನೋಡೋಣ ಯಾರು. ಇಯಾನಾಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೆ, ಸ್ವಲ್ಪನೇ ಕುಡ್ಕೊಂಡ್ಲು ಅವಳು. ಅದಾದಮೇಲೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊಡ್ವಿ. ಚೆನ್ನಾಗಿತ್ತು ಮಾಲ್ಟ್. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ಈ ಥರ ಒಂದು ಹೆಲ್ದಿಯಾಗಿ ಕುಡಿಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಂದೆ ಏನಿಟ್ಟಿದ್ಯಾ? ಓಕೆ, ಬಂದೆ. ದೊಡ್ಡ ಪಪ್ಪಿ ಕೊಡು.
ಏನಮ್ಮ ಎಲ್ಲೋಗ್ತೀಯಾ? ಎಲ್ಲಿಗೆ? When product will be launched, BU will provide support for workload and right. ಸೊ ಬೆಳಿಗ್ಗೆ ರಾಗಿದು ಎಲ್ಲ ಮಾಡಿದ್ವಲ್ಲ ಮಾಲ್ಟ್, ಅವಳು ಸ್ವಲ್ಪನೇ ಕುಡ್ಕೊಂಡ್ಲು. ಹಾಗೆ ಬನಾನಾ ಈ ಥರ ತೊಗೊಂಬಂದಿದ್ದೆ, ಅದನ್ನೇ ಕಾರಲ್ಲೇ ಕೊಟ್ಟರೆ ತಿಂತಾಯಿದ್ದು. ಕಿರಣ್ ಏನು ಅವ್ರ ಕಲೀಗ್ ಬಂದಿದ್ರು, ಅವ್ರನ್ನ ಫಸ್ಟ್ ಆಫೀಸ್ಗೆ ಡ್ರಾಪ್ ಮಾಡಿ ಆಮೇಲೆ ನಮಗೆ ಬಸ್ ಸ್ಟಾಪ್ ಹತ್ರ ಕರ್ಕೊಂಡೋಗಿ ನಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವಳಿಗೆ ಆಲ್ರೆಡಿ ನಿದ್ದೆ ಟೈಮ್ ಆಗಿಬಿಟ್ಟಿತ್ತು, ಫುಲ್ ತೂಗಿಡ್ತಾ ಇದ್ಲು. ಅಲ್ಲೇ ಸೀಟ್ ಮೇಲೆ ಕುತ್ಕೊಂಡು ಮಲ್ಕೊಬಿಟ್ಟಿದ್ಲು. ಸರಿ ಇನ್ನೇನು ಮಲ್ಕೊತಿದ್ದಾಳು ಆಲ್ಮೋಸ್ಟ್. ಇವಾಗ ಏನಂದರೆ ಇವಳು ಬಸ್ಸಲ್ಲಿ ಹೋಗ್ಬಿಟ್ರೆ ಆ ಸೌಂಡ್ಗೆ ಇನ್ನೂ ಒಂಥರ ಮಸ್ತಾಗಿ ವೈಟ್ ನಾಯ್ಸ್ ಥರ ಇರುತ್ತೆ. ಇಲ್ಲಿ ಕುತ್ಕೊಂಡ್ರೆ ಅವಳು ಇಳಿಯಬೇಕಾದ್ರೇ ಎದ್ದೋಳೋದು. ಮುಚ್ಚಲಾ? ರೊಟ್ಟಿ ಇಷ್ಟನಾ? ತುಪ್ಪ, ರೊಟ್ಟಿ, ದಾಲು, ಹೆಸರುಬೇಳೆ. ಸೊ ಕಾರಲ್ಲಿ ಅಮ್ಮ ಏನಾಗಿ ತೊಗೊಂಬಂದ್ಬಿಟ್ಟಿತ್ತು ರೊಟ್ಟಿ, ಬೇಳೆ ಮತ್ತು ಸಬ್ಬಸ್ಕಿಂದ ಮಾಡಿದ ಹೆಸರು ಕಾಳ್ದು ಪಲ್ಯ ಮಸ್ತಾಗಿತ್ತು. ಅವಳು ಆನ್ ದ ವೇ ಬರಬೇಕಾದ್ರೆ ಅವಳದು ಊಟ ರೆಡಿಯಾಗಿ ಹೋಗ್ಬಿಡ್ತು. ನಾನು ಮನೆಗೆ ಬಂದು ಊಟ ಮಾಡ್ಕೊಂಡೆ. ಹಾಗೆ ತುಂಬ ದಿನದಿಂದ ಏನೋ ತೊಟ್ಲು ಅಂತ ಇರಲಿಲ್ಲ. ಸೊ ಫೈನಲಿ ಇವಾಗ ಏನಾಗೆ ತೊಟ್ಲು ಬಂದಿದೆ. ಏನು ಮಾಡ್ತಾ ಇದೀಯಾ? 3-4 times. ಮಂಜು ಮಾಮ, ಮಾಮ ಹೇಳ್ಬೇಕಿಯಾ? ಮಂಜು ಮಾಮ 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 ಏಯ್ ಮಂಜೋಯ್. ಸ್ವಲ್ಪ ಟೈಟ್ ಮಾಡ್ಲಾ? ಬೆಡ್ಶೀಟ್ ಹಾಕೊಂಡಿದ್ದಕ್ಕೆ ನೋಡ್ಲಾ? ಕುತ್ಕೊಂಡು ಗಟ್ಕಸಿ. ಫುಲ್ ಕೆಳಗಾಯ್ತಲ್ಲ. ಇದು ತೆಗೆದ್ಬಿಡು ಅನ್ಕೊಂಡು. ಸರಿ ಇದನ್ನ ಹಾಕೋಣ. ಇಲ್ಲ ಹಾಕೋಣ. ಜೋಕಲ್ಲಿ ಆಯ್ತಪ್ಪ ಹೀಗೆ. ನೀವು ನೀನು ಕೂಗ್ತೀಯಾ? ಮೇಲೆ ಕೂತ್ಕೋ, ಮೇಲೆ ಕೂತ್ಕೋ. ಇರು ಅಜ್ಜಿ ಹತ್ರ. ಮಮ್ಮಿ ಬೇಕಾ? ನೀನು ಅವಾಗಲೇ ಹೋಗಿ ಮಮ್ಮಿ ನಾ ಇರ್ತೀನಿ ಅಜ್ಜಿ ಹತ್ರ ಅಂತ ಹೇಳ್ದಿ. ಬೇಡ ಇರಮ್ಮ, ಮಮ್ಮಿ ಹೋಗ್ಲಿ ಪಪ್ಪನ ಹತ್ರ, ಅಲ್ಲೇ ಇರಲಿ ನೀವು. ಮಮ್ಮಿಗೆ ಆಮೇಲೆ ವಿಡಿಯೋ ಕಾಲ್ ಮಾಡೋಣ. ಮಮ್ಮಿಗೆ ಫೋನ್ ಮಾಡೋಣ, ವಿಡಿಯೋ ಕಾಲ್ ಮಾಡಿ ನೋಡುವಂತೆ. ಯಾಕೆ? ನೀ ಇಲ್ಲೇ ಇರಮ್ಮ ಅಜ್ಜಿ ಹತ್ರ. ನೋಡಿಬಿಟ್ಲಪ್ಪ. ನಾವು ಹೋದೆ ಅನ್ಕೊಂಡ. ಅಯ್ಯ ನಾನು ಇರ್ಲಿಲ್ಲ ನೀನು ಹುಡುಕ್ದಾಗ. ಗೊತ್ತಿದ್ದಿಲ್ಲ ಅದ್ ನೋಡ್ಬಿಟ್ಟು ರೆಕಾರ್ಡ್ ಮಾಡೋಣ ಅಂತ ಬಂದೆ. ಇಲ್ಲ ಅಜ್ಜಿ ಜೊತೆ ಇರು. ನೋಡಿಲ್ಲ, ಹುಡುಕಿಲ್ಲ, ನೀ ಕಂಡಿಲ್ಲ ಅಂತ ಮಮ್ಮಿ ಬೇಕಂದ. ಗೊತ್ತಿದ್ದೆಲ್ಲ ಕಮ್ಮಿ ನೋಡ್ಬಿಟ್ಲು. ಅಯ್ಯೋ ಬೇಕ ಬೇಡ, ಇಲ್ಲೇ ಇರು. ಈ ಬಿಟ್ರೆ ಇರ್ತಾಳೆ ಲಕ್ಕಿ ಅಲ್ಲ? ಇರಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಫಸ್ಟ್ ಇರ್ತೀನಿ ಅಂತ. ಮಮ್ಮಿ ಯಾಕೆ ಬೇಕು? ಅಜ್ಜಿ ಇದ್ದಾರೆ, ಮಾಮ ಇದ್ದಾರೆ. ಹಾಂ ಒಬ್ಳು ಬೇಕಾ? ಸೊ ನಾನೇನು ಅನ್ಕೊಂಡೆ, ನನ್ನ ತಂಗಿ ಅಂದರೆ ಬರ್ಡೇಗೂ ಬಂದಿರಲಿಲ್ಲ ಅಲ್ಲ, ಅವಳು ಆವಾಗ ಕಾಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ಲು, ನಾನು ಫುಲ್ ಮಿಸ್ ಮಾಡ್ಕೋತಾ ಇದ್ದೀನಿ, ಬರ್ಡೇಗೂ ಬರೋಕ್ಕಾಗಿಲ್ಲ ಅಂತ ಬೇಜಾರಾಗಿದ್ಲು. ಇವಾಗ ಬಂದಿದ್ದಾಳೆ, ಬಟ್ ಆಫೀಸ್ಗೆ ಹೋಗೋಕ್ಕಿರುತ್ತೆ, ಬೆಳಿಗ್ಗೆ ಹೋದರೆ ರಾತ್ರಿ ಆಗಿಬಿಡುತ್ತೆ.
ಸೊ ಮತ್ತೆ ಇನ್ನೇನು ವೀಕೆಂಡ್ ಬರೋ ಟೈಮ್ ಮತ್ತೆ ಅವ್ರು ಹುಬ್ಳಿಗೆ ಹೋಗ್ಬೇಕಾಗುತ್ತೆ, ಹಂಗಾಗ್ಬಿಟ್ಟಿರುತ್ತೆ. ಮೀಟ್ ಆಗೋಕ್ಕೆ ಆಗಲ್ಲ. ಅದು ಬೇರೆ ನಮ್ಮ ಮನೆಗೆ ಆ ಕಡೆಯಿಂದ ಈ ಕಡೆ ಓಡಾಡ್ಬೇಕಂದ್ರೆ ತುಂಬ ದೂರ ಅನಿಸುತ್ತೆ. ಸೊ ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನನಗೂ ಸ್ವಲ್ಪ ಬರಬೇಕಂತ ಅನಿಸ್ತಾ ಇತ್ತು. ಹಾಗೆ ಅವಳಿಗೆ ಖುಷಿ ಆಗುತ್ತೆ ಸರ್ಪ್ರೈಸ್ ಕೊಡೋಣ ಅಂತ, ಏನಾಗೂ ಚೇಂಜಸ್ ಇರುತ್ತೆ ಅಂತ ಬಂದೆ. ಆ್ಯಕ್ಚುಲಿ ನನಗೆ ಯಾವಾಗಲೂ ಇದೇ ಮಿಸ್ಟೇಕ್ ಮಾಡ್ತೀನಿ. ಲಾಸ್ಟ್ ಟೈಮ್ ಅಷ್ಟೇ ಮೈಸೂರಿಗೆ ಹೋಗ್ಬೇಕಾದ್ರೆ ಕೂಡ ನಿಶ್ಚಿತ್ಗೆ ಸರ್ಪ್ರೈಸ್ ಹೇಳೋದು ಬೇಡ ಅಂದ್ಕೊಂಡು ಸ್ಟೋರಿ ಹಾಕಿದ್ದೆ. ಇವಾಗಲೂ ಹಂಗೆ ಮಾಡಿಬಿಟ್ಟಿದ್ದೀನಿ. ನನಗೆ ಸಿರಿ ನೋಡ್ಬಿಟ್ಟು ಕಾಲ್ ಮಾಡಿದ್ದಾಳೆ, ಎಲ್ಲಿದೆಯಾ ನೀನು ಅಂತ. ಅವಳಿಗೆ ಸ್ವಲ್ಪ ಡೌಟ್ ಇತ್ತಂತೆ ಮುಂಚೆನೆ. ಬೆಳಿಗ್ಗೆ ಕಾಲ್ ಮಾಡಿದ್ಲು, ಬೆಳಿಗ್ಗೆನೆ. ನನ್ನ ಅರ್ಜೆಂಟ್ ಬೇರೆ ರೆಡಿ ಆಗ್ತಾಯಿದೆ, ಕಿರಣ್ ಡ್ರಾಪ್ ಮಾಡ್ತಾ ಇದ್ರಲ್ಲ. ಸೊ ಅವಾಗ ಕಾಲ್ ಕಟ್ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳಿಗೆ ಡೌಟ್ ಬಂದಿತ್ತು. ಸೊ ಹಾಗಾಗಿ ಹಿಂಗೆ ಆಗ್ಬಿಡುತ್ತೆ. ಸೊ ಏನಂತೂ ಫುಲ್ ಇವಾಗ ಮಸ್ತ್ ಎಂಜಾಯ್ ಮಾಡ್ತಿದ್ದಾಳೆ. ಜೋಕಾಲಿ ಹಾಕ್ಬಿಟ್ಟಿದೆ. ನಾನು ಜೋಕಾಲಿ ಹಾಕಿದರೆ ಸ್ವಲ್ಪನಾದ್ರೂ ಕುತ್ಕೊಳ್ಳೋಣ ಅಂದರೆ ಬಿಡ್ತಾನಿಲ್ಲ. ನನಗೆ ಇಳಿ ನಂದು ಅಂತ ಇಳಿಸ್ತಾ ಇದ್ದಾಳೆ. ಇಲ್ಲೇ ಆಚೆನೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಜೋಕಾಲಿ ಹಾಕ್ದಾಗಿಂದ. ಅಮ್ಮ ಆರೆಂಜ್ ತಿನ್ನಿಸ್ತಾ ಇದ್ದಾರ ಏನಾಗ. ಸೊ ಏನಿದು ಸೊಪ್ಪು, ಬರೀ ಎಲ್ಲಿ ನೋಡಿದ್ರು ಸೊಪ್ಪು ಆಗ್ಬಿಟ್ಟಿದೆ. ಅಮ್ಮ ಬನ್ ತೊಗೊಂಬಂದಿದ್ದಾರೆ, ಮಸ್ತ್ ಇರುತ್ತೆ ಈ ಥರ ಬನ್ನೆಲ್ಲ. ಸೊ ಟೀ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ಟೀ ಮಾಡೋಣ. ಮಧ್ಯಾಹ್ನ ಊಟ ಮಾತ್ರ ಮಸ್ತಾಗಿತ್ತು. ಏನಿದು ಸಬ್ಬಸ್ಗಿ ಪಲ್ಯ ಹಾಕ್ಬಿಟ್ಟು ಕಾಳು ಮಾಡಿದ್ರು. ರೊಟ್ಟಿ ನೋಡಿ ಇನ್ನೂ ಇದೆ, ರಾತ್ರಿ ತಿನ್ಕೊಳ್ಳೋಕೆ ಅಷ್ಟೊಂದು ರೊಟ್ಟಿ ಮಸ್ತ್. ರಾತ್ರಿನೂ ಇನ್ನೊಂದು ತಿನ್ಬೋದು. ಮತ್ತು ಬೇಳೆನೂ ಇದೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗ ಬೇಗ ಟೀ ಮಾಡ್ಬಿಡ್ತೀನಿ. ನಮ್ಮ ತಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ತಮ್ಮ ಏನಂದರೆ ಅವನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿರ್ತಾನಲ್ಲ, ಅವ್ನಿಗೆ ಊಟ ಮಾಡಿದ್ದೀನೋ ಇಲ್ಲೋ ಅಂತ ತಿಂದಿರೋದು ಕೂಡ ಜ್ಞಾನ ಇರಲ್ಲ. ಹಂಗೆ ಸಾಯಂಕಾಲ ಊಟ ಮಾಡ್ದೇ ಟೀ ಕುಡ್ಕೊಂಡಿದ್ದಾನೆ. ಆಮೇಲೆ ರಿಯಲೈಸ್ ಆಗಿದೆ, ಅಯ್ಯೋ ನಾನು ಊಟ ಮಾಡಿಲ್ಲ ಅಂತ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಚಹಾ ಕುಡಿತಿದಾರ ಅಮ್ಮ. ಹೆಂಗಾಯ್ತಮ್ಮ ಚಾ? ಮಸ್ತ್ ಚೆನ್ನಾಗಿರ್ತಾರ. ಊಟಿಯಿಂದ ತಂದು ಟೀ ಪೌಡ್ರ್ ನಂಗೆ ಸ್ವಲ್ಪನೇ ಇಷ್ಟ ಆಗಿಲ್ಲ. ನಮಗೆ ಚಲೋ ಇತ್ತಲ್ಲ. ಒಬ್ಬೊಬ್ರಿಗೆ ನನಗೆ ಆ ಟೇಸ್ಟ್ ಇಷ್ಟ ಆಗಿಲ್ಲ. ಚಾಕ್ಲೇಟ್ ಫ್ಲೇವರ್ಸಲ್ಲಿ ಇಷ್ಟ ಆಗಂಗಿಲ್ಲ. ಕಿರಣ್ ಚಾಕ್ಲೇಟ್ ಒಂದು ತೊಗೊಳೋಣ, ಮಸಾಲಾ ನಾರ್ಮಲ್ ನಾವು ತಗೊಂಡದ್ ಬೇರೆ ಐತೆ. ಹಂಗಂದ್ರೆ ಇಲ್ಲ ನಾವು ಸೇಮ್ ತೊಗೊಂಡಿವಿ. ಅಲ್ಲ ಕಿರಣ್ 3 ತೊಗೊಂಡಾರ, ಮಸಾಲಾ, ಚಾಕ್ಲೇಟ್, ಇನ್ನು ನಾರ್ಮಲ್ ಟೀ. ನಂಗೆ ಯಾವ್ದು ಇಷ್ಟ ಆಗಿಲ್ಲ. ಇಲ್ಲ ನೋಡಿ ಇವಳು ಚಾಕ್ಲೇಟ್ ಹೆಂಗ್ ತಿಂತದಾಳ. ಅಯ್ಯೋ ಅಲ್ಲೋಡು ಕಡಿಯೋದು. ಯಪ್ಪ ಊಟಿ ಹೋಗಿದ್ನಲ್ಲ ನಮ್ಮ ತಮ್ಮ, ಅಲ್ಲಿ ಊಟಿ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಟ್ಕೊಂಡ್ ಬಂದಿದ್ದಾನ. ಆಯ್ತಿನಮ್ಮ ತೋರಿಸಿದ್ರೆ ಬಿಡಂಗಿಲ್ಲಕ್ಕೆ. ಹೋಗೋಣ ಬಾ, ಹೊರಗೆ ಹೋಗೋಣ. ಅಲ್ಲೋಡು ಹೌದು ನೋಡಲ್ಲೀಗ. ಆಯ್ತು ಇವಾಗ ಅದು ಸಾಕಿಯನ. ನಾನು ನಡಿ ಹೋಗೋಣ, ನಡ್ರಿ ಎಲ್ಲಾರು ಹೋಗೋಣ. ನಾವ್ ಇವಾಗ ಬಿಟ್ಟು ಹೋಗ್ತೀವಿ ನೋಡು. ಅಷ್ಟೊಂದು ತಿಂದ್ರೆ ಹೊಟ್ಟೆಲ್ಲಿ ಹುಳಾಗ್ತಾವ ನೋಡು. ಬರೀ ಹೋಗೋಣ, ಬರೀ ಎಲ್ಲ ಬಾ ಆಚೆ ಹೋಗೋಣ ಬಾ. ನಾವು ಸಾಕಮ್ಮ, ಮತ್ತೆ ನಾಳೆ. ಪ್ಲೀಸ್ ಕೊಡಿಯೋ ಸಾಕು. ಬಿಡು ಮಂಜು, ಅಜ್ಜಿಗೆ ಹೇಳ. ನಾವೆಲ್ಲಾರು ಹೋಗ್ತೀವಿ ನೋಡಿ ಇವಾಗ ಹೊರಗಡೆ. ಕೊಡು. ಬಿಟ್ಟು ಹೋಗ್ತೀನಿ. ನಾನು ಹೋಗ್ತೀನಿ. ಸ್ವೀಟ್ ಇಲ್ಲ ಅಂದ್ರೆ ಜಾಸ್ತಿ ತಿನ್ಬಾರ್ದು. ಯಾಕಮ್ಮು ಆಲ್ರೆಡಿ ಎಷ್ಟು ಒಂದು ಬೈಟ್ ಫುಲ್ ತಿಂದಾಳ. ನನಗೆ ಕೊಡಲ್ಲ. ನಾನು ಕಚ್ಚಿಬಿಟ್ಟು ನಿಂಗೆ ಕೊಡ್ಲಾ? ಆಮೇಲೆ ಇವಾಗ ಟೀ ಕುಡ್ದಿಲ್ಲ, ಆಮೇಲೆ ಕೊಡ್ತೀನಿ. ಮತ್ತೆ ತಿನ್ಲಾ ಬೇಡ? ಅಜ್ಜಿ ತಿಂದ್ಬಿಟ್ಟು ಕೊಡ್ತಾರೆ ನಿನಗೆ. ಕೊಡ್ತೀನಿ. ಓಕೆ, ತಡಿಬೇಕು, ಗೊತ್ತಿಲ್ಲ ನನಗೆ ಇದು. ನೀನ್ ಡ್ರೆಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಲ್ಲ. ಏನಾ ಮೈಂಡ್ ಡೈವರ್ಟ್ ಮಾಡೋದು ಕಷ್ಟ ಐತೆ. ಏಯ್ ಏನ ಎತ್ತಿಡಿ, ಏನ ಸಾಕು ಎತ್ತಿಡು. ಚಿಕ್ಕ ತರ್ತೀನಿ ನೋಡು, ಹೊಟ್ಟೆಲ್ ಹುಳ ಆಗುತ್ತೆ. ಹೋಯ್ತಾ? ಸೀರೆ ಬೇಕು.
ಹೇಳು, ಎಲ್ಲೋಗ್ತಿದ್ಯಾ? ಹಾ ಅಯ್ಯ ಹೇಳು. ಹಾಯ್ ಹಾಯ್. ಹಾಯ್. ಅಲ್ಲಿ ಬೋಬೋ ಬಂದು ನೋಡಿ ಮಾಡಿ. ಬೋಬೋ ತೋರ್ಸು. ಬೋಬೋ ತೋರಿಸು. ಬಂತಾ? ಕಾಣಿಸುತ್ತಾ? ಹೋಯ್ತು ಹೋಯ್ತು ಬೋಬೋ. ಅಜ್ಜಿಗೆ ತೋರ್ಸು. ಅಜ್ಜಿನ ತೋರ್ಸು. ಅಜ್ಜಿನ ತೋರಿಸು. ಎಲ್ಲಿ ಕ್ಯಾಮ್ರಾ ಅಡ್ಡ ಇಟ್ಕೊಂಡ್ಬಿಟ್ಟಿದ್ಯಾ? ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಹೋಗ್ಲಿಲ್ಲ ಇವ್ರ ಹತ್ರ. ಇವಾಗ ನೋಡಿ ಎಷ್ಟು ಬೇಗ ಅಡ್ಜಸ್ಟ್ ಆಗ್ಬಿಟ್ಲು. ಒಂದು 10 ನಿಮಿಷ ಗೊತ್ತಾಗ್ಬಿಡುತ್ತೆ. ಇವಾಗ ಅಜ್ಜಿ ಅಜ್ಜಿ ಅಂತ ಹಿಂದೆ ಹೋಗ್ತಾ ಇದ್ದಾಳೆ. ಮಳೆ ಬರ್ತಾ ಇದೆಯಾ? ಏನೇ ಮಾತಾಡ್ಸಿರೋ ಎಕ್ಸ್ಪ್ರೆಷನ್ ಇರಲ್ಲ ಅಷ್ಟೇ ಅವಳು. ನೋಡಿ ಇಂಥ ಬಂದ್ರೆ ಎಷ್ಟು ಚೆನ್ನಾಗಿ ಇಳಿತಾವ ನೋಡಕ್ಕೆ. ಖಾರ ಇಲ್ಲಮ್ಮ, ಚೆನ್ನಾಗೈತಾ? ಯಾರು ಮಾಡಿದ್ದು? ಯಾರವರು? ದೊಡ್ಡಮ್ಮನ ನೆನಪಿದೆ ಅಲ್ಲಮ್ಮ? ದೊಡ್ಡಮ್ಮ ಏನ್ ಮಾಡಿದ್ರು ಅವಾಗ ಬಂದಾಗ? ಬೇಡ ಬೇಡ ಅಂದ್ರು. ಏನ್ ಹೇಳು? ಬೇಡ ಬೇಡ ಅಂದ್ರೆ ಸಾಯಂಕಾಲ ಮಳೆ ಬರ್ತಾ ಇತ್ತು. ಯಾನ ಅಂದ್ರು ಸುಬಣ್ಣ ತನೋಕ ಅಲ್ಲಿ ಹೋಗೋಣ, ಮನೆಗೆ ಹೋಗೋಣ ಅಂತ ಇದ್ದು. ಇಲ್ಲಿ ಅದೇ ಸರಿ ಮಳೆ ಬರ್ತಿತ್ತು, ಛತ್ರಿ ತಗೊಂಡೆ ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಬಂದ್ರೆ ಅವಳು ಆರಾಮಾಗಿ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತಾಳೆ. ಅವಳಿಗೆ ಸ್ವಲ್ಪ ಏನೋ ಖುಷಿ ಆಗುತ್ತೆ. ಇಲ್ಲೆಲ್ಲ ತನು ಸುಭಾಷ್ ಎಲ್ಲ ಇರ್ತಾರಲ್ಲ, ಸೊ ಅದಕ್ಕೆ ಇಲ್ಲಿ ಬಂದಿದ ತಕ್ಷಣ ಅವಳಿಗೆ ಏನು ಮಂಡಾಳು ತುಂಬ ಇಷ್ಟ ಆಗ್ಬಿಟ್ಟಿದೆ. ನಮ್ಮ ಅಕ್ಕ ಮಾಡಿದ್ದು ಖಾರ ಇತ್ತು ಆ್ಯಕ್ಚುಲಿ. ಅದು ನಾನು ತಿಂದಾಗ ಅವಳಿಗೆ ಇಷ್ಟ ಆಗಿದೆ. ಸೊ ಹಂಗೆ ಖಾರ ಆದ್ರೂ ಹಂಗೆ ತಿನ್ಕೊಂಡಿದ್ಲು. ಆಮೇಲೆ ಗನ್ ಅವಳು ಫಸ್ಟ್ ಟೈಮ್ ನೋಡಿದ್ದು. ಏನು ಇವಾಗ ನೋಡಿ ಎದ್ಕೊಂಡ್ಬಿಡ್ತಾಳೆ. ಸುಭಾಷ್ ಹೊಡೆದಿದ ತಕ್ಷಣ ಬಿದ್ದುಬಿಟ್ನಲ್ಲ, ಅವಳಿಗೆ ಏನೋ ಇದು ಭಯ ಆಗುತ್ತೆ ಅಂದ್ಬಿಟ್ಟು ಓಡ್ಕೊಂಬಂದು ನಾನು ಹಿಂದೆ ಬಚ್ಚಿಟ್ಕೊತಾ ಇದ್ಲು. ಏನಾಗಲ್ಲ, ಅದು ರಿಯಲ್ ಗನ್ ಅಲ್ಲ ಅದು. ನೀನೇ ಕೊಡು, ನೀನು ಶೂಟ್ ಮಾಡು. ನೀನು ಶೂಟ್ ಮಾಡು. ಏನೆಲ್ಲ ರಿಯಲ್ ಅಲ್ಲ ಬಬ್ಬು. ಶೂಟ್ ಮಾಡು. ಕೊಡು ಶೂಟ್ ಮಾಡು. ನೀನು ಶೂಟ್ ಮಾಡು. ನಾನು ಮಾಡ್ತೀನಿ. ಅಣ್ಣಗೆ ಮಾಡಿದ ತಕ್ಷಣ ನೋಡಿ ಇವಾಗ ಅಷ್ಟೇ, ಏನಾಗಿಲ್ಲ. ಅವನು ಆ್ಯಕ್ಟ್ ಮಾಡೋದಕ್ಕೆ ಎದ್ರಕೊಂಡ್ಲು. ಇವ್ರಿಗೆ ಹಂಗೆ ಮಾಡ್ತಿದ್ ಸಣ್ಣತ್ತಿದ್ದ. ಹಿಂಗ್ ಕುಂದ್ರಿಸಿ ಯಾವಾಗ ಕುಂದ್ಸ ಮಾಡ್ತಿದ್ದಲ್ಲ ಇವ್ರಿಗೆ. ಯಾವ್ದು ಬೇಕಪ್ಪ? ತಿಂತಾ ಇದೀಯಾ ಅಮ್ಮ? ಏನ್ ತಿಂತಾ ಇದೀಯಾ? ಏನು ಬೆಲ್ಲ ತಿಂತಾ ಇದೀಯಾ? ಇಷ್ಟನಾ ನಿಂಗೆ ಬೆಲ್ಲ ಅಂದ್ರೆ? ಚೆನ್ನಾಗಿದ್ಯಾ? ಹೆಂಗಿದೆ ಬೆಲ್ಲ ಟೇಸ್ಟು? ಸ್ವೀಟ್ ಇದೆಯಾ, ಖಾರ ಇದೆಯಾ, ಹುಳಿ ಇದೆಯಾ? ಚೆನ್ನಾಗಿದ್ಯಾ? ಸೂಪರ್ ಅಂತೆ. ಓಹ್, ಅದು ಕೊಟ್ಟಿದ್ದಕ್ಕೆ ಒಂದು 5 ನಿಮಿಷ ಸುಮ್ಮನೆ ತಾಳಿಲ್ಲ ಅಂದರೆ ವಟ 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 ನಕ್ಕಿದಕ್ಕ. ಇಲ್ಲಿದೆಯಲ್ಲ ಇದು ಮಾಡ್ಬಿಟ್ಟು ಇಲ್ಲಿ ಕಾಣಿಸ್ತದಲ್ಲ, ಇದು ಮಾಡಿ ಬನಾನ ಅಂತಿದ. ಅಲ್ಲ, ಅದು ಫಸ್ಟ್ ಬರೀತಾಳ, ಶೇಪ್ ನೋಡಿ ಆಮೇಲೆ ಅದ್ರದ್ದು ಹೆಸರು ಹೇಳ್ತಾಳ. ಏನ್ ಬರ್ದಯ್ಯ? ಮತ್ತೆ ಬರಿ ಅಮ್ಮ, ಮತ್ತೆ ಬರಿ, ಇದ್ರಾಗ ಬರಿ, ತಡಿ ಖಾಲಿ. ಸರಿ, ಏನ್ ಬರೀತೀಯ? ಬರಿ, ಏನ್ ಬರ್ತೀಯ? ಕರೆಕ್ಟ್ ಗ್ರಿಪ್ ಹೆಂಗ್ ಇಟ್ಕೊಂತಾಳ ನೋಡು. ಆಗ ಬಿ, ಅದು ಬಿ. ಬಿ ಬರ್ಲಿ. ಬರಿಯಕ್ ಟ್ರೈ ಮಾಡತ್ತ ಆಗ್ತಿಲ್ಲ. ಬಿ ಆ ಸರಿ, ಬರಿ ಬೇರೆ ಏನ್ ಬರೀತೀಯ? ಬರಿ. ಏನದು? ಬನಾನೇ ಮಜಾ.
ಬಿ ಅ ಬಿ ಅ ಇ ಎ ಬರೀ ಅದೇ ಪೇಜಲ್ಲಿ ಬರೀ ಇಲ್ಲೇ ಬರಿ ಅಲ್ಲಿಲ್ಲ ಇಲ್ಲಿ ಮತ್ತೆ ಬರೀ ಏನ್ ಬರೀತೀಯ ಬನಾನ ಮಾಡು ಅಯ್ಯೋ ಬನಾನ ಫಿಶ್ ಮಾಡು ಅಯ್ಯೋ ರಾಮ ಯಾ ಏನದು ಎ ಬಿ ಮತ್ತೆ ಡಿ ಏನಾಗ್ತಾಳೆ ಇದು ಹೊಡ್ದು ನಗದು ನಾನು ಹಿಂಗ ಅಮ್ಮಗೆ ಅವಾಗ್ಲಿ ಹಿಂಗ್ ಹೊಡ್ದ್ಬಿಟ್ಟು ನಗ್ನಲ್ಲ ಹಂಗೆ ಮಾಡತ್ತಾಳ ನಾನು ನೋಡೋಣ ಯಪ್ಪ ಫಸ್ಟ್ ಅವಳು ಏನೋ ಒಂದು ಡ್ರಾ ಮಾಡ್ತಾಳ ಆಮೇಲೆ ಹೇಳೋದೇ ಮಜಾ ಏನ್ ಮಾಡಿದಿ ಇವಾಗ ಏನದು ಫಿಶ್ ಇಶ್ ಫಿಶ್ ಅದು ಇದೇನು ಬಿ ಬಿ ಬರ್ದಿಯಲ್ಲ ಕರೆಕ್ಟ್ ಬರ್ದಿ ನೋಡಿದೆ ಎಷ್ಟು ಚೆನ್ನಾಗಿ ಮಾತಾಡೋ ಬಿ ಅಲ್ಲ ಬಿ ಬರ್ದಿಯಲ್ಲಮ್ಮ ಏನದು ಮತ್ತೆ ಬಂತು ಎಂತ ಖುಷಿ ಯಾ ಜೊತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇಷ್ಟು ನಗ್ಸಿ ಎಷ್ಟು ಎಲ್ಲರೂ ನಗ್ತಾ ಇದೀವಿ. ಅಷ್ಟೊಂದು ಕ್ಯೂಟಾಗಿ ಮಾಡೋದೆಲ್ಲ ನಾಟಿನೆಸ್ ತುಂಬಾ ಆಗಿಬಿಟ್ಟಿದೆ. ಹಾಗೆ ಇನ್ನೇನು ಸಿರಿ ಬರೋ ಟೈಮ್ ಆಯಿತು, ಇನ್ನೇನು ಅವಳು ಕೂಡ ಬರ್ತಾಳೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಬಂದರು ಪಾಪಿ ಕೊಡು ಪಾಪಿ